ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳು. ಮೌರ್ಯರು. ಅಶೋಕ ಚಕ್ರವರ್ತಿ. ಮೌರ್ಯ ಸಾಮ್ರಾಜ್ಯವು ಭಾರತದ ಮೊದಲ ಐತಿಹಾಸಿಕ ಸಾಮ್ರಾಜ್ಯವಾಗಿದೆ. ಅನೇಕ ಕ್ಷೇತ್ರಗಳಿಗೆ ಮೌರ್ಯರು ನೀಡಿದ ಕೊಡುಗೆ ಅಪಾರವಾದದ್ದು. ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕರು ಅಶೋಕ ಮತ್ತು ಚಂದ್ರಗುಪ್ತ ಮೌರ್ಯ. ಇವರ ಜೀವನ ಮತ್ತು ಸಾಧನೆಗಳನ್ನು ಈ ಪಾಠದಲ್ಲಿ ವಿವರಿಸಲಾಗಿದೆ. ಹಾಗೂ ಕುಶಾಣ ವಂಶದ ದೊರೆ ಕನಿಷ್ಕನ ಕೊಡುಗೆಗಳನ್ನು ವಿವರಿಸಲಾಗಿದೆ. ಗಮನಿಸಬೇಕಾದ ಮುಖ್ಯ ಅಂಶಗಳು: 1. ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕನ ಜೀವನ ಸಾಧನೆಗಳು. 2. ಮೌರ್ಯರ ಆಡಳಿತ ಪದ್ಧತಿಗಳು. 3. ಮೌರ್ಯ ಸಾಮ್ರಾಜ್ಯದ ಅವನತಿ. 4. ಕುಶಾಣ ದೊರೆ ಕನಿಷ್ಕನ ಕೊಡುಗೆಗಳು. ನಮ್ಮ ರಾಷ್ಟ್ರ ಲಾಂಛನವಾದ ಅಶೋಕ ಚಕ್ರವನ್ನು ನೋಡಿದಾಗ ಅದು ಸಿಂಹಗಳ ಮುಖದಿಂದ ಕೂಡಿದ ನಡುವೆ ಅಶೋಕ ಚಕ್ರವಿರುತ್ತದೆ. ಅದು ಯಾಕೆ ನಮ್ಮ ರಾಷ್ಟ್ರ ಲಾಂಛನವಾಗಿರಬಹುದು? ಹಾಗೂ ನಾಣ್ಯಗಳ ಮೇಲೆಯೂ ಸಿಂಹ ಲಾಂಛನ ಇರುತ್ತದೆ. ಅದನ್ನು ಈ ಅಧ್ಯಯನದ ಮೂಲಕ ತಿಳಿಯೋಣ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ತಿಳಿದ ಮಹಾನ್ ವ್ಯಕ್ತಿ ಅಶೋಕ ಚಕ್ರವರ್ತಿ. ಈ ವಂಶದ ಬಗ್ಗೆ ತಿಳಿಯೋಣ. ಚಂದ್ರಗುಪ್ತನ ಜೀವನ ಸಾಧನೆ. ಜೀವನ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ತಂದೆ ಇಲ್ಲದ ಇವನನ್ನು ಕೌಟಿಲ್ಯ, ಚಾಣಕ್ಯ ತನ್ನ ತಕ್ಷಶಿಲಾ ನಗರಕ್ಕೆ ಕರೆದುಕೊಂಡು ಹೋಗಿ ಯೋಗ್ಯ ಶಿಕ್ಷಣ ಕೊಡಿಸಿದನು. ಇದರ ಉದ್ದೇಶವೆಂದರೆ ಚಂದ್ರಗುಪ್ತನ ಮೂಲಕ ಭಾರತದ ವಾಯವ್ಯ ಭಾಗ ಗ್ರೀಕರಿಂದ ಮುಕ್ತಗೊಳಿಸುವುದು ಹಾಗೂ ಮಗಧ ರಾಜನ ದುಷ್ಟ ಆಡಳಿತ ಕಿತ್ತು ಹಾಕುವುದು ಕೌಟಿಲ್ಯನ ಉದ್ದೇಶವಾಗಿತ್ತು. ಸಾಧನೆ. ಕೌಟಿಲ್ಯನ ಆದೇಶದಂತೆ ಸೈನ್ಯ ಕಟ್ಟಿ ಗ್ರೀಕರೊಡನೆ ಹೋರಾಡಿ ಅವರನ್ನು ಭಾರತದಿಂದ ಹೊರಗೊಳಿಸಿದನು ಹಾಗೂ ಮಗಧ ರಾಜನನ್ನು ಸಂಹರಿಸಿ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದನು. ಪಾಟಲಿಪುತ್ರ ಇವನ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಮಧ್ಯದಲ್ಲಿ ಸೆಲ್ಯೂಕಸ್, ಗ್ರೀಕ್ ಅಧಿಕಾರಿ, ಭಾರತದ ಮೇಲೆ ದಂಡೆತ್ತಿ ಬಂದಾಗ ಚಂದ್ರಗುಪ್ತ ಅವನನ್ನು ಸೋಲಿಸಿದ. ಇದರಿಂದ ಸೆಲ್ಯೂಕಸ್ ಶಾಂತಿ ಒಪ್ಪಂದ ಮಾಡಿಕೊಂಡನು. ಅಫ್ಘಾನಿಸ್ತಾನ್ ಹಾಗೂ ಬಲೂಚಿಸ್ತಾನದ ಭೂಭಾಗವನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಟ್ಟನು. ಪ್ರತಿಯಾಗಿ ಚಂದ್ರಗುಪ್ತ ಸೆಲ್ಯೂಕಸ್ನಿಗೆ 500 ಆನೆಗಳ ಉಡುಗೊರೆ ನೀಡಿದ. ಸೆಲ್ಯೂಕಸ್ ತನ್ನ ರಾಯಭಾರಿ ಮೆಗಸ್ತನೀಸ್ನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದನು. ಭಾರತದ ಸ್ಥಿತಿಗತಿಯನ್ನು ತನ್ನ ಇಂಡಿಕಾ ಪುಸ್ತಕದಲ್ಲಿ ಬರೆದಿಟ್ಟನು. ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನು ಚಂದ್ರಗುಪ್ತನ ಮಂತ್ರಿಯಾಗಿದ್ದ. ಈತನ ಕೃತಿ ಅರ್ಥಶಾಸ್ತ್ರ. ಇದು ರಾಜ್ಯದ ಆಡಳಿತಗಾರರಿಗೆ ಮಾಹಿತಿ ನೀಡುವ ಕೃತಿಯಾಗಿತ್ತು. ರಾಜನಂತೆ ಪ್ರಜೆಗಳಿರುವರು ಎಂಬುದು ಕೌಟಿಲ್ಯನ ಮಾತಾಗಿತ್ತು. ಅಶೋಕನ ಜೀವನ ಮತ್ತು ಸಾಧನೆ. ಜೀವನ. ಚಂದ್ರಗುಪ್ತನ ಆಡಳಿತದ ನಂತರ ಈತನ ಮಗ ಬಿಂದುಸಾರ ಸಿಂಹಾಸನಕ್ಕೆ ಬಂದನು. ಇವನ ನಂತರ ಅಶೋಕನು ಅಧಿಕಾರ ಪಡೆದನು. ಅಶೋಕನ ಶಾಸನಗಳು. ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿಸುವ ಅವನ ಶಿಲಾಶಾಸನಗಳು ನಮ್ಮ ದೇಶದ ಅನೇಕ ಕಡೆ ದೊರಕಿವೆ. ಕರ್ನಾಟಕದಲ್ಲಿ 13 ಶಾಸನಗಳು ದೊರಕಿವೆ. ಉದಾಹರಣೆಗೆ ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ ಇತ್ಯಾದಿ. ಸಾಧನೆ. ಅಶೋಕನ ಕಾಲದಲ್ಲಿ ಮಹತ್ವವಾದ ಘಟನೆ ಎಂದರೆ ಕಳಿಂಗ ಯುದ್ಧ. ಈ ಯುದ್ಧದಲ್ಲಿ 1.5 ಲಕ್ಷ ಜನರು ಪ್ರಾಣ ಬಿಟ್ಟರು. ಯುದ್ಧದಲ್ಲಿ ಸ್ವತಃ ಭಾಗಿಯಾಗಿದ್ದ ಅಶೋಕನು ಅನೇಕ ಸಾವು ನೋವುಗಳನ್ನು ನೋಡಿ ತತ್ತರಿಸಿದ. ಈ ಪರಿಣಾಮವಾಗಿ ಅವನ ಮನ ಪರಿವರ್ತನೆಯಾಯಿತು. ತಕ್ಷಣ ಯುದ್ಧ ಮಾಡುವುದನ್ನು ಬಿಡಲು ನಿರ್ಧರಿಸಿದನು. ಧರ್ಮ ವಿಜಯವೇ ನಿಜವಾದ ವಿಜಯ ಎಂದನು. ಸ್ವಲ್ಪ ಕಾಲದಲ್ಲೇ ಅಶೋಕ ಬುದ್ಧನ ಆದರ್ಶಗಳಿಂದ ಪ್ರಭಾವಿತನಾದ. ತನ್ನ ಪ್ರಜೆಗಳಿಗೆ ಬೋಧನೆ ಮಾಡಿದ. ಉದಾಹರಣೆಗೆ ಅಶೋಕನು ಬೌದ್ಧ ರಾಯಭಾರಿಗಳನ್ನು ಬರ್ಮಾ, ಶ್ರೀಲಂಕಾ, ಈಜಿಪ್ಟ್, ಪಶ್ಚಿಮ ಏಷ್ಯಾ ಹಾಗೂ ಯುರೋಪ್ ದೇಶಕ್ಕೂ ಕಳುಹಿಸಿದ. ಅಹಿಂಸೆಯೇ ಪರಮಧರ್ಮ. ವಿಶ್ವ ಪ್ರೇಮ ಸಾರಿದ ಸಾಮ್ರಾಟ ಅಶೋಕನಾಗಿದ್ದ. ಧರ್ಮ ಪ್ರಸಾರ. ಅಶೋಕನು ಅನೇಕ ಕಡೆ ಧರ್ಮ ಪ್ರಸಾರ ಮಾಡಿದನು. ಬುದ್ಧನ ಅನುಯಾಯಿಯಾಗಿದ್ದ ಅಶೋಕ ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನ ನಡೆಸಿದ. ನೀತಿ ಸೂತ್ರ ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಕ್ಕೆ ಕಳುಹಿಸಿದ. ಉದಾಹರಣೆಗೆ ಶ್ರೀಲಂಕಾ, ಬರ್ಮಾ, ಯುರೋಪ್. ನೀತಿ ಸೂತ್ರಗಳನ್ನು ಬಂಡೆಗಳ ಮೇಲೆ, ಸ್ತಂಭಗಳ ಮೇಲೆ ಕೆತ್ತಿಸಿದನು. ವಾಸ್ತುಶಿಲ್ಪ ಅಂದರೆ ಕಟ್ಟಡ ನಿರ್ಮಾಣ ಕಲೆ. ಮೂರ್ತಿ ಶಿಲ್ಪ ಎಂದರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆ ಬಳಕೆಯಲ್ಲಿತ್ತು. ಇದರಿಂದ ಇಂದಿಗೂ ಜೀವಂತ ಉಳಿದ ಶಿಲ್ಪಗಳು ನಮ್ಮಲ್ಲಿವೆ. ಮೌರ್ಯರ ಆಡಳಿತ ಪದ್ಧತಿಗಳು.
ಮೌರ್ಯರ ಕೇಂದ್ರ ಆಡಳಿತದಲ್ಲಿ ರಾಜ್ಯನೇ ಮುಖ್ಯಸ್ಥನಾಗಿದ್ದ. ಎಲ್ಲ ಅಧಿಕಾರಗಳು ಇವನ ಕೈಯಲ್ಲಿದ್ದವು. ರಾಜನಿಗೆ ಸಲಹೆ ನೀಡುವ ಮಂತ್ರಿಮಂಡಲವಿತ್ತು. ಆಡಳಿತ ನೋಡಿಕೊಳ್ಳಲು ಅಧಿಕಾರಿಗಳಿದ್ದರು. ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಒಳ್ಳೆಯ ನೀತಿ ನಡತೆ ಪ್ರಚಾರ ಮಾಡುತ್ತಿದ್ದರು. ಅವರ ಅನೇಕ ಜವಾಬ್ದಾರಿಗಳು ಅನಾಥರ ರಕ್ಷಣೆ, ವಿಧವೆಯರ ಕ್ಷೇಮ, ವೃದ್ಧರ ಕ್ಷೇಮ ಇತ್ಯಾದಿ ನಡೆಯುತ್ತಿತ್ತು. ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಾಗಿಸಲಾಯಿತು. ಗ್ರಾಮ ಆಡಳಿತ. ಗ್ರಾಮಗಳಲ್ಲಿ ಗ್ರಾಮೀಕ ಹಿರಿಯರ ಸಹಾಯದಿಂದ ಆಡಳಿತ ನಡೆಸುತ್ತಿದ್ದ. ಗ್ರಾಮಗಳಿಗೆ ವಿಶೇಷ ಅಧಿಕಾರವಿತ್ತು. ವಿವಾದಗಳನ್ನು ಗ್ರಾಮ ಸಭೆ ಬಗೆಹರಿಸುತ್ತಿತ್ತು. ವಾಸ್ತು ಮತ್ತು ಮೂರ್ತಿ ಶಿಲ್ಪ. ಅಶೋಕನ ಕಾಲದ ವಾಸ್ತುಶಿಲ್ಪ ಮತ್ತು ಮೂರ್ತಿಗಳನ್ನು ನಾವು ಇಂದೂ ಕಾಣಬಹುದು. ಅವುಗಳೆಂದರೆ ಸ್ತೂಪಗಳು ಮತ್ತು ವಿಹಾರಗಳು. ಅಶೋಕನ ಕಾಲದ ಸ್ತೂಪ ಮಧ್ಯಪ್ರದೇಶದ ಸಾಂಚಿಯಲ್ಲಿದೆ. ಶಿಲಾಗುಹೆಗಳು, ಏಕಶಿಲಾ ಸ್ತಂಭಗಳು, 30 ಅಡಿ ಎತ್ತರದ ಅದ್ಭುತ ನುಣುಪ ಸ್ತಂಭದ ಮೇಲ್ಭಾಗದಲ್ಲಿ ಗೂಳಿ ಮತ್ತು 4 ಸಿಂಹಗಳ ವಿಗ್ರಹವಿದೆ. ಇದು ಸಾರನಾಥ ವಸ್ತು ಸಂಗ್ರಹಾಲಯದಲ್ಲಿ ಸಿಂಹಬೋಧಿಗೆಯ ಸ್ತಂಭವನ್ನು ಕಾಣಬಹುದು. ಇದು ನಮ್ಮ ರಾಷ್ಟ್ರ ಲಾಂಛನ. ಮೌರ್ಯ ಸಾಮ್ರಾಜ್ಯದ ಅವನತಿ. ಅಶೋಕನ ಮರಣದ ನಂತರ ಮೌರ್ಯ ಸಾಮ್ರಾಜ್ಯ ಪತನಗೊಂಡಿತು. ಇವುಗಳಿಗೆ ಕಾರಣಗಳು: ಸಾರಿಗೆ ಸಂಪರ್ಕ ಕೊರತೆ ಇದ್ದ ಕಾರಣ ಆ ಕಾಲದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯ ಬಹಳ ಕಾಲ ಆಳುವುದು ದುಸ್ಸಂಗತಿಯಾಗಿತ್ತು. ಅನೇಕ ರಾಜರು ದುರ್ಬಲರಾಗಿದ್ದರು. ಸಾಮ್ರಾಜ್ಯದಲ್ಲಿ ಅಂತಹ ಕಲಹದಿಂದ ಸಾಮ್ರಾಜ್ಯ ಒಡೆದು ಹೋಯಿತು. ಹಾಗೂ ಭಾರತದ ವಾಯವ್ಯ ಭಾಗದಲ್ಲಿ ವಿದೇಶಿಯರ ಆಕ್ರಮಣ ನಡೆದವು. ಇದರಿಂದ ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದಿತು. ಕುಶಾಣ ದೊರೆ ಕನಿಷ್ಕನ ಕೊಡುಗೆಗಳು. ಕನಿಷ್ಕನ ಮೂಲ. ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ, ಅಫ್ಘಾನಿಸ್ತಾನ್ ಪ್ರದೇಶದಲ್ಲಿ ಕುಶಾಣ ರಾಜವಂಶ ಆಳ್ವಿಕೆ ನಡೆಸುತ್ತಿತ್ತು. ಕ್ರಮೇಣ ಭಾರತದ ಕೆಲ ಭಾಗಗಳು ಕುಶಾಣರ ವಶವಾದವು. ಈ ವಂಶದಲ್ಲಿ ಕನಿಷ್ಕ ಪ್ರಸಿದ್ಧನಾದನು. ಇವನ ದೀರ್ಘಕಾಲದ ಯುದ್ಧದಿಂದ ಸಾಮ್ರಾಜ್ಯ ವಿಸ್ತಾರವಾಯಿತು. ಉತ್ತರದಿಂದ ಬಿಹಾರದವರೆಗೂ ಚಾಚಿತು. ಕನಿಷ್ಕನು ಕಲೆ ಮತ್ತು ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾನೆ. ಅನೇಕ ಸ್ತೂಪಗಳ ನಿರ್ಮಾಣ. ಪುರುಷಪುರದಲ್ಲಿ ಅವನು ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು. ಇದು 400 ಅಡಿ ಎತ್ತರವಿದ್ದು ಆ ಕಾಲಕ್ಕೆ ವಿಸ್ಮಯವೆನಿಸಿತು. ಕನಿಷ್ಕ ಕಲಾ ಪೋಷಕ. ಅನೇಕ ಕಲಾಕಾರರನ್ನು ತನ್ನಲ್ಲಿ ಬರಮಾಡಿಕೊಂಡನು. ಇದರ ಪರಿಣಾಮದಿಂದ ಕಲೆಯಲ್ಲಿ ವಿವಿಧ ಕಲಾಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಶೈಲಿ ಹುಟ್ಟಿಕೊಂಡಿತು. ಮಥುರಾದಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ಸಿಕ್ಕಿದೆ. ತಲೆಭಾಗ ನಾಶವಾಗಿದ್ದು ಕೆಳಭಾಗದಲ್ಲಿ ಅವನ ಹೆಸರು ಕೆತ್ತಲಾಗಿದೆ. ಅನೇಕ ನಾಣ್ಯಗಳು ಸಿಕ್ಕಿವೆ. ಸಾಹಿತ್ಯ. ಕನಿಷ್ಕನು ಅನೇಕ ಸಾಹಿತಿಗಳಿಗೆ ಆಶ್ರಯ ನೀಡಿದ್ದ. ಅವರಲ್ಲಿ ಸಾಹಿತ್ಯ ರತ್ನ ಬಿರುದು ಪಡೆದ ಅಶ್ವಘೋಷ ಪ್ರಮುಖ. ಇವನು ಬುದ್ಧ ಚರಿತ್ರ ಕೃತಿ ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಕನಿಷ್ಕನ ಆಸ್ಥಾನದಲ್ಲಿ ನಾಗಾರ್ಜುನ ಎಂಬ ಶ್ರೇಷ್ಠ ತತ್ವಜ್ಞಾನಿ ಇದ್ದನು. ವಸುಮಿತ್ರ ಬೌದ್ಧ ಮಹಾಸಭೆಯ ಅಧ್ಯಕ್ಷ ಆಗಿದ್ದನು. ಚರಕ ಕನಿಷ್ಕನ ವೈದ್ಯನಾಗಿದ್ದ. ಚರಕ ಬರೆದ ಗ್ರಂಥ ಚರಕ ಸಂಹಿತೆ ಆಯುರ್ವೇದ ಗ್ರಂಥವಾಗಿದೆ. ಗುಪ್ತರ ಕಾಲ ಸುವರ್ಣಯುಗ. ಪೀಠಿಕೆ. ಗುಪ್ತರ ಯುಗವನ್ನು ಭಾರತದ ಸುವರ್ಣಯುಗ ಎಂದು ಕರೆಯುವರು. ಗುಪ್ತರ ಪ್ರಮುಖ ಸಾಮ್ರಾಟ ಸಮುದ್ರಗುಪ್ತನಾಗಿದ್ದ. ದೇಶದ ಉನ್ನತಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾನೆ. ಎರಡನೆಯ ಚಂದ್ರಗುಪ್ತ ವಿಕ್ರಮಾದಿತ್ಯನ ಸಾಧನೆಯು ಮಹತ್ವದಾಗಿದೆ. ಗುಪ್ತರು ಸಾಹಿತ್ಯ, ಸಂಸ್ಕೃತಿ, ಕಲೆ, ಜ್ಞಾನ, ವಿಜ್ಞಾನಕ್ಕೆ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗೂ ಹರ್ಷವರ್ಧನ, ಬಾದಾಮಿಯ ಚಾಳುಕ್ಯರು ಮತ್ತು ಕಾಂಚಿಯ ಪಲ್ಲವರ ಸಾಧನೆ ಮತ್ತು ಕೊಡುಗೆಗಳನ್ನು ಈ ಪಾಠದಲ್ಲಿ ತಿಳಿಯೋಣ. ಗಮನಿಸಬೇಕಾದ ಪ್ರಮುಖ ಅಂಶಗಳು: 1. ಸಮುದ್ರಗುಪ್ತನ ಕೊಡುಗೆ. 2. ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಸಾಧನೆ. 3. ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪಕಲೆ, ಮೂರ್ತಿಶಿಲ್ಪ, ಆಯುರ್ವೇದ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ಗುಪ್ತರು ನೀಡಿದ ಕೊಡುಗೆಗಳು. 4. ಫಾಹಿಯಾನ ಮತ್ತು ಹುಯೆನ್ಸಾಂಗ್ ಕಂಡ ಭಾರತ. 5. ಹರ್ಷವರ್ಧನ, ಬಾದಾಮಿ ಚಾಲುಕ್ಯರು, ಕಾಂಚಿಯ ಪಲ್ಲವರ ಸಾಧನೆಗಳು. ಪ್ರವೇಶ. ನಾವು ವರ್ಷಕ್ಕೊಮ್ಮೆಯಾದರೂ ಪ್ರಯಾಣ ಮಾಡುವುದು ಸಹಜ. ತೀರ್ಥಯಾತ್ರೆಯಾಗಲಿ ಅಥವಾ ಪ್ರಾಚೀನ ದೇವಾಲಯಗಳಾಗಲಿ
ಐತಿಹಾಸಿಕ ಸ್ಥಳಗಳಾಗಿರಬಹುದು. ಅಲ್ಲಿ ಕಾಣುವ ಅನೇಕ ಮಹಾನ್ ವ್ಯಕ್ತಿಗಳ ಚರಿತ್ರೆ, ಶಾಸನಗಳು ನಮಗೆ ನೋಡಲು ದೊರಕುವವು. ಹಾಗಾದರೆ ಇಲ್ಲಿ ನೋಡಿರುವ ವಸ್ತುಗಳ ಮಹತ್ವವೇನು ಎಂಬುದನ್ನು ತಿಳಿಯೋಣ. ಸಮುದ್ರಗುಪ್ತನ ಕೊಡುಗೆ. ಸಮುದ್ರಗುಪ್ತನ ಸಾಧನೆಯನ್ನು ತಿಳಿಯಲು ಅವನ ಸೇನಾನಿ ಹರಿಶೇಣನೇ ಕಾರಣ. ಏಕೆಂದರೆ ಅಲಹಾಬಾದಿನ ಪ್ರಾಚೀನ ಏಕಶಿಲಾ ಸ್ತಂಭದಲ್ಲಿ ಶಾಸನವಿದೆ. ಇದನ್ನು ಹರಿಶೇಣನೇ ರಚನೆ ಮಾಡಿದ್ದಾನೆ. ಈ ಶಾಸನದಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ಕಾಣಬಹುದು. ಗುಪ್ತ ವಂಶದ ಪ್ರಸಿದ್ಧರೆಂದರೆ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ. ದಿಗ್ವಿಜಯಗಳು. ಪ್ರಥಮವಾಗಿ ಸಮುದ್ರಗುಪ್ತನು ಉತ್ತರ ಭಾರತದ ಅನೇಕ ರಾಜರನ್ನು ಸೋಲಿಸಿದನು. ಇವನ ಶಕ್ತಿಯನ್ನು ಅರಿತು ಕೆಲವು ರಾಜರು ಶರಣಾಗತರಾದರೆ ಅಫ್ಘಾನಿಸ್ತಾನದ ಕುಶಾಣ ದೊರೆಗಳು ಮತ್ತು ಗುಜರಾತಿನ ಸತ್ರಪರು ಸಮುದ್ರಗುಪ್ತನ ಅಧಿಕಾರ ಒಪ್ಪಿಕೊಂಡರು. ಸಮುದ್ರಗುಪ್ತನ ಸೈನಿಕ ಸಾಧನೆ. ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಅನೇಕ ರಾಜರನ್ನು ಸೋಲಿಸಿದ್ದಲ್ಲದೆ ಕಾಂಚಿಯ ರಾಜನನ್ನು ಸದೆಬಡಿದು ಈ ನೆನಪಿಗಾಗಿ ರಾಜಧಾನಿ ಪಾಟಲಿಪುತ್ರದಲ್ಲಿ ಅಶ್ವಮೇಧ ಯಾಗ ಮಾಡಿದನು. ಸಮುದ್ರಗುಪ್ತ ವಿದ್ಯಾಪೋಷಕ, ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದ. ಈತನು ಕವಿರಾಜ ಎಂಬ ಬಿರುದು ಹೊಂದಿದ್ದನು. ವೀಣೆ ನುಡಿಸುವ ಚಿತ್ರದ ನಾಣ್ಯಗಳಿದ್ದವು. ವಸುಬಂಧು ಇವನ ಮಂತ್ರಿಯಾಗಿದ್ದ. ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಶಕ್ತಿ, ಸಂಪತ್ತು ಮತ್ತು ಗುಪ್ತಾ ಸಾಮ್ರಾಜ್ಯದ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ಎರಡನೆಯ ಚಂದ್ರಗುಪ್ತನ ಸಾಧನೆ. ಉತ್ತರಾಧಿಕಾರಿಯಾದ ಎರಡನೆಯ ಚಂದ್ರಗುಪ್ತನು ಸಮುದ್ರಗುಪ್ತನ ಮಗ. ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದನು. ಗುಜರಾತಿನಲ್ಲಿ ಅನೇಕ ಶತಮಾನಗಳಿಂದ ಆಡಳಿತ ನಡೆಸಿ ಸತ್ರಪರನ್ನು ಸೋಲಿಸಿದ. ಇದರಿಂದ ಗುಜರಾತಿನಲ್ಲಿ ಪರಕೀಯರ ಆಳ್ವಿಕೆ ಅಂತ್ಯಗೊಂಡಿತ್ತು. ಇದು ಅವನ ಸೈನಿಕ ಸಾಧನೆಯಾಗಿತ್ತು. ವಿಕ್ರಮಾದಿತ್ಯ ಅನ್ನುವುದು ಅವನ ಬಿರುದು. ಅನೇಕ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ. ಈತನ ಆಸ್ಥಾನ ಕವಿ ಕಾಳಿದಾಸ. ಚಂದ್ರಗುಪ್ತನದು ಸುಖ ಶಾಂತಿಯ ಜೀವನವಾಗಿತ್ತು. ಆರ್ಥಿಕ ಕ್ಷೇತ್ರ ಅಭಿವೃದ್ಧಿ ಸಾಧಿಸಿತು. ಇವರ ಕಾಲದಲ್ಲಿ ಅನೇಕ ಸಾಧನೆಗಳಾದವು. ವಿಜ್ಞಾನ, ಸಾಹಿತ್ಯ, ಕಲೆ ಮುಂತಾದ ಕ್ಷೇತ್ರಗಳಲ್ಲಿ. ಆದುದರಿಂದ ಇದಕ್ಕೆ ಸುವರ್ಣಯುಗವೆಂದಿದ್ದಾರೆ. ಗುಪ್ತರ ಕೊಡುಗೆಗಳು. ಗುಪ್ತರು ಅನೇಕ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳು ಅಮೂಲ್ಯವಾದವು. ಸಾಹಿತ್ಯ, ಸಂಸ್ಕೃತಿ, ಕಲೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಅವರು ಕೊಡುಗೆಗಳನ್ನು ನೀಡಿದ್ದಾರೆ. ಅವುಗಳನ್ನು ಈ ಕೆಳಗೆ ನೋಡೋಣ. ಸಂಸ್ಕೃತ ಮತ್ತು ಸಾಹಿತ್ಯ. ಗುಪ್ತರ ಕಾಲದಲ್ಲಿ ಸಂಸ್ಕೃತವು ಪ್ರಧಾನ ಭಾಷೆಯಾಗಿತ್ತಲ್ಲದೆ ರಾಜ್ಯ ಭಾಷೆಯೂ ಆಗಿತ್ತು. ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯ ಅರಳಿತು. ಕಾಳಿದಾಸ ಗುಪ್ತರ ಕವಿ. ಈತ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬ. ವಿಕ್ರಮಾದಿತ್ಯನ ಆಸ್ಥಾನದ 9 ಶ್ರೇಷ್ಠ ನವರತ್ನರಲ್ಲಿ ಈತನೊಬ್ಬನಾಗಿದ್ದ. ಕಾಳಿದಾಸನ 3 ನಾಟಕಗಳು ಮತ್ತು 4 ಕಾವ್ಯಗಳು ಮುಖ್ಯವಾಗಿವೆ. ಅವನ ಅಭಿಜ್ಞಾನ ಶಾಕುಂತಲ ನಾಟಕ ಈಗಲೂ ಪ್ರಸಿದ್ಧವಾಗಿದೆ. ಇವನನ್ನು ಕವಿಕುಲಗುರು ಎನ್ನುವರು. ಶೂದ್ರಕ, ಮೃಚ್ಛಕಟಿಕ ಕೃತಿ, ವಿಶಾಖದತ್ತ, ಮುದ್ರ ರಾಕ್ಷಸ ಇತರ ನಾಟಕಕಾರರು. ಪಂಚತಂತ್ರ ಎಂಬ ಕಥಾ ಸಂಗ್ರಹ ಈ ಕಾಲದಲ್ಲಿ ರಚನೆಯಾಗಿತ್ತು. ದೇವಾಲಯ ವಾಸ್ತುಶಿಲ್ಪ. ಇತಿಹಾಸದಲ್ಲಿಯೇ ಗುಪ್ತರ ವಾಸ್ತುಶಿಲ್ಪ ನಿರ್ಮಾಣ ಕಾಲವನ್ನು ಸುವರ್ಣಯುಗವೆನ್ನಲಾಗಿದೆ. ನಮ್ಮ ದೇಶದ ದೇವಾಲಯ ನಿರ್ಮಾಣ ವಾಸ್ತುಶಿಲ್ಪ ಆರಂಭ ಕಾಲ ಗುಪ್ತರಲ್ಲೇ ಆದದ್ದು. ಮಧ್ಯಪ್ರದೇಶದ ಸಾಂಚಿ ದೇವಾಲಯ ಭಾರತದಲ್ಲಿ ಪ್ರಾಚೀನವಾದದ್ದು. ದೇವಾಲಯಗಳು. ಮಧ್ಯಪ್ರದೇಶದ ಬೇತರ್ಗಾಂವ್ ಹಾಗೂ ದೇವಗಢದ ದಶಾವತಾರ ದೇವಾಲಯದಲ್ಲಿರುವ ವಿಷ್ಣುವಿನ ಶಿಲ್ಪ ಮೂರ್ತಿ ಸುಂದರವಾಗಿದೆ. ಸ್ತೂಪ ಮತ್ತು ಚೈತ್ರಾಲಯ. ಇದು ವಾರಣಾಸಿಯ ಸಮೀಪದ ಸಾರನಾಥನಲ್ಲಿದೆ. 128 ಅಡಿ ಎತ್ತರದ ಧಮೇಕ್ ಸ್ತೂಪ ಗುಪ್ತರ ಕಾಲದ ಅನುಪಮ ನಿರ್ಮಾಣ. ಚಿತ್ರಕಲೆ. ಗುಪ್ತರು ಚಿತ್ರಕಲೆಗೂ ಅಷ್ಟೇ ಪ್ರಾಮುಖ್ಯತೆ ನೀಡಿದ್ದಾರೆ. ಗುಪ್ತರ ಕಾಲದಲ್ಲಿ ಬಂಡೆ ಕೊರೆದು ಮಾಡಿದ ಬೌದ್ಧ ವಿಹಾರದ ಗುಹಾಲಯಗಳು ಅಜಂತ ಮತ್ತು ಎಲ್ಲೋರಾಗಳಲ್ಲಿವೆ. ಇವು ಜಗತ್ ವಿಖ್ಯಾತವಾಗಿವೆ. ಜನಜೀವನದ ಮುಖಗಳು, ಬುದ್ಧನ ಜೀವನಕಥೆ ಮತ್ತು ಜಾತಕಗಳು ಮೂಡಿವೆ. ಆಯುರ್ವೇದ. ಗುಪ್ತರ ಕಾಲದಲ್ಲಿ ಆಯುರ್ವೇದ ಪ್ರಾಚೀನ ಶಸ್ತ್ರಚಿಕಿತ್ಸೆಯಾಗಿತ್ತು. ಈ ಕಾಲದ ವಾಗ್ಭಟನು ಚರಕ ಸಂಹಿತೆಯ ಸಾರ ಸಿದ್ಧಪಡಿಸಿದ. ಅದುವೇ ಅಷ್ಟಾಂಗ ಹೃದಯ. ಇದು ಆಯುರ್ವೇದದ ಮುಖ್ಯ ಶಾಸ್ತ್ರ ಗ್ರಂಥ. ಇಂದಿಗೂ ರೂಢಿಯಲ್ಲಿದೆ. ಪ್ರಾಚೀನ ಶಸ್ತ್ರಚಿಕಿತ್ಸೆ ಸಾಕಷ್ಟು ಪ್ರಗತಿ ಹೊಂದಿತ್ತು. ಶಸ್ತ್ರಚಿಕಿತ್ಸೆಯಲ್ಲಿ 127 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳ ಬಳಕೆ ಇತ್ತು.
ಪಾದರಸ ಔಷಧಿಯಾಗಿ ತಂದ ಕೀರ್ತಿ ಇವರದು. ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ. ಗುಪ್ತರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ. ಪಾಟಲಿಪುತ್ರದ ಆರ್ಯಭಟ ಗುಪ್ತರ ಕಾಲದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ. ಈತನ ಗ್ರಂಥ ಆರ್ಯಭಟೀಯ. ಆರ್ಯಭಟ ಗ್ರಹಣಕ್ಕೆ ಕಾರಣಗಳನ್ನು ಕಂಡುಹಿಡಿದು ಬೀಜಗಣಿತ ಮತ್ತು ತ್ರಿಕೋನಮಿತಿಗೆ ಅಪಾರ ಕೊಡುಗೆ ನೀಡಿದ್ದಾನೆ. ಈ ಎಲ್ಲಾ ಸಾಧನೆ ಕೇವಲ 23 ವರ್ಷದವನಿದ್ದಾಗಲೇ ಮಾಡಿದ್ದಾನೆ. ಬ್ರಹ್ಮಗುಪ್ತನು ಆ ಕಾಲದ ಇನ್ನೊಬ್ಬ ಗಣಿತಶಾಸ್ತ್ರಜ್ಞ ಮತ್ತು ವರಹಮಿಹಿರನು ಕೂಡ ಗುಪ್ತರ ಕಾಲದ ಖಗೋಳಶಾಸ್ತ್ರಜ್ಞ. ಲೋಹ ವಿಜ್ಞಾನ. ಗುಪ್ತರ ಕಾಲದ ಲೋಹ ವಿಜ್ಞಾನವು ಗಣನೀಯ ಸಾಧನೆ ಮಾಡಿದೆ. ಉದಾಹರಣೆಗೆ ದೆಹಲಿಯ ಹತ್ತಿರದ ಮೆಹೌರ್ಲಿಯ ಕಬ್ಬಿಣ ಕಂಬ. ಈ ಕಂಬ 1500 ವರ್ಷದ ಹಿಂದಿನ ಕಾಲದ ಕಂಬವಾಗಿದ್ದರೂ ತುಕ್ಕು ಹಿಡಿದಿಲ್ಲ ಮತ್ತು ಸವೆದಿಲ್ಲ. ಇನ್ನೊಂದು ಇದೇ ಕಾಲದ 80 ಅಡಿ ಎತ್ತರದ ತಾಮ್ರದ ಬುದ್ಧ ವಿಗ್ರಹ ನಳಂದಾದಲ್ಲಿದೆ. ಫಾಹಿಯಾನ ಮತ್ತು ಹುಯೆನ್ ಸ್ಯಾಂಗ್ ಕಂಡ ಭಾರತ. ಫಾಹಿಯಾನ ಚೀನಾ ದೇಶದ ಬೌದ್ಧ ಭಿಕ್ಷುಕ. ತನ್ನ ತವರನ್ನು ನೋಡಬೇಕೆಂದು ಬೌದ್ಧ ಭಿಕ್ಷುಗಳ ಜೊತೆಯಲ್ಲಿ ಭಾರತಕ್ಕೆ ಬಂದನು. ಗುಪ್ತರ ಸಾಮ್ರಾಜ್ಯದಲ್ಲಿ ಶಾಂತಿ, ಸಮೃದ್ಧಿ ನೆಲೆಸಿತ್ತು. ಆಡಳಿತ ಮತ್ತು ದೇಶ ಸಂಚಾರ ಸುಗಮವಾಗಿತ್ತೆಂದು ಬರೆದಿಟ್ಟಿದ್ದನು. ಫಾಹಿಯಾನ ಭಾರತದಲ್ಲಿ ಅನೇಕ ವರ್ಷ ಪ್ರವಾಸ ಮಾಡಿ ಬೌದ್ಧ ಕ್ಷೇತ್ರಗಳ ಸಂದರ್ಶನದಿಂದ ಧರ್ಮಗ್ರಂಥ, ವಿಗ್ರಹ ಮತ್ತು ಸ್ಮಾರಕಗಳನ್ನು ಚೀನಾಕ್ಕೆ ಒಯ್ದನು. ಧರ್ಮಗ್ರಂಥಗಳನ್ನು ಚೀನಿ ಭಾಷೆಗೆ ಅನುವಾದ ಮಾಡಿದನು. ಹುಯೆನ್ ಸ್ಯಾಂಗ್ ಹರ್ಷವರ್ಧನನ ಆಸ್ಥಾನಕ್ಕೆ ಬಂದ ಚೀನಿಯ ಬೌದ್ಧ ಭಿಕ್ಷುಕ. ಅವನು ಭಾರತದಲ್ಲಿ ಸಂಚಾರ ಮಾಡಿ ಬೌದ್ಧ ಸಾಹಿತ್ಯದ ಅಧ್ಯಯನ ನಡೆಸಿದ. ತನ್ನ ಗ್ರಂಥವಾದ ಸಿಯುಕಿಯಲ್ಲಿ ಭಾರತದ ಪ್ರವಾಸದ ವಿವರ ನೀಡಿದ್ದಾನೆ. ಹುಯೆನ್ ಸ್ಯಾಂಗ್ನನ್ನು ಭೇಟಿಯಾಗುವ ಮೊದಲೇ ಹರ್ಷವರ್ಧನನು ತನ್ನ ರಾಯಭಾರಿಯನ್ನು ಚೀನಾ ಚಕ್ರವರ್ತಿಗೆ ಕಳುಹಿಸಿದ್ದ. ಇದರ ಪ್ರತಿಯಾಗಿ ಚೀನಿ ರಾಯಭಾರಿಯನ್ನು ಇಲ್ಲಿಗೆ ಕಳುಹಿಸಲಾಯಿತು. ಹರ್ಷವರ್ಧನ, ಬಾದಾಮಿ ಚಾಳುಕ್ಯರು ಮತ್ತು ಕಾಂಚಿಯ ಪಲ್ಲವರ ಸಾಧನೆಗಳು. ಹರ್ಷವರ್ಧನ ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಭಾರತದಲ್ಲಿ ಅನೇಕ ರಾಜವಂಶಗಳು ಹುಟ್ಟಿಕೊಂಡವು. ಅದರಲ್ಲಿ ಪುಷ್ಯಭೂಮಿ ವಂಶ ಪ್ರಮುಖವಾಗಿತ್ತು. ಈ ವಂಶದ ರಾಜನೇ ಹರ್ಷವರ್ಧನಾಗಿದ್ದನು. ಸಾಧನೆಗಳು. ಹರ್ಷವರ್ಧನನು ಪಟ್ಟವನ್ನೇರಿದಾಗ ಆತನಿಗೆ ಕೇವಲ 13 ವರ್ಷವಾಗಿತ್ತು. ಆ ವೇಳೆ ರಾಜ್ಯವು ಬಿಕ್ಕಟ್ಟಿನಲ್ಲಿತ್ತು. ಆಡಳಿತದ ಅನುಭವ ಹರ್ಷವರ್ಧನಿಗೆ ಇರಲಿಲ್ಲ. ಇದರಿಂದ ವೈರಿಗಳು ಲಾಭ ಪಡೆಯಲು ಮುಂದಾದರು. ಆದರೆ ಹರ್ಷವರ್ಧನನು ಸಂಚು ನಡೆಸುತ್ತಾ ತನ್ನ ವೈರಿಗಳನ್ನು ಸದೆಬಡಿದನು. ಅಪಾಯದಿಂದ ರಾಜ್ಯವನ್ನು ಪಾರು ಮಾಡಿ ಪ್ರಬಲ ಸಾಮ್ರಾಜ್ಯವನ್ನು ಕಟ್ಟಿದನು. ಸಾಹಿತ್ಯ. ಹರ್ಷವರ್ಧನನ ಪಂಡಿತರಲ್ಲಿ ಬಾಣಭಟ ಪ್ರಮುಖ. ಈತನ ಕೃತಿ ಹರ್ಷಚರಿತ ಮತ್ತು ಕಾದಂಬರಿ. ಹರ್ಷವರ್ಧನನು ಸ್ವತಃವಾಗಿ ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನು ರಚನೆ ಮಾಡಿದನು. ಧರ್ಮ. ಧಾರ್ಮಿಕತೆಯಲ್ಲಿ ಉದಾರ ಸ್ವಭಾವದ ವ್ಯಕ್ತಿ. ಪ್ರಜೆಗಳಿಗಾಗಿ ಅಪಾರ ಶ್ರಮ, ಬಡವರಿಗಾಗಿ ಆಹಾರ, ಔಷಧಿ ಕೇಂದ್ರಗಳನ್ನು ಸ್ಥಾಪಿಸಿ ಎಲ್ಲಾ ಕಡೆಯಲ್ಲಿಯೂ ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದ. ಧರ್ಮ ಸಮ್ಮೇಳನ. ಹರ್ಷವರ್ಧನ ತನ್ನ ರಾಜಧಾನಿಯಾದ ಕನೌಜ್ ಮತ್ತು ಪ್ರಯಾಗದಲ್ಲಿ 5 ವರ್ಷಗಳಿಗೊಮ್ಮೆ ಧರ್ಮ ಸಮ್ಮೇಳನ ನಡೆಸುತ್ತಿದ್ದ. ನಾಲಂದಾ ವಿಶ್ವವಿದ್ಯಾಲಯ. ಬಿಹಾರ್ ರಾಜ್ಯದಲ್ಲಿರುವ ಈ ವಿಶ್ವವಿದ್ಯಾಲಯ ಜಗತ್ ಪ್ರಸಿದ್ಧಿ ಪಡೆದಿತು. ಅಧ್ಯಯನಕ್ಕಾಗಿ ಅನೇಕ ದೇಶಗಳಿಂದ ಜನರು ಬರುತ್ತಿದ್ದರು. ಉದಾಹರಣೆಗೆ ಜಪಾನ್, ಚೀನಾ. ಇಲ್ಲಿ 8 ಮಹಾ ಪಾಠಶಾಲೆಗಳು, 3 ಗ್ರಂಥ ಭಂಡಾರಗಳು ಇದ್ದವು. ವೇದ, ಯೋಗ, ವೈದ್ಯ ಈ ಬಗೆಯ ಶಿಕ್ಷಣವಿತ್ತು. ಮುಂದೆ ವಿದೇಶಿಯರಿಂದ ವಿಶ್ವವಿದ್ಯಾಲಯ ನಿರ್ನಾಮವಾಯಿತು. ಬಾದಾಮಿ ಚಾಳುಕ್ಯರು. ಇವರು ಕರ್ನಾಟಕದಲ್ಲಿ ಸುಮಾರು 2 ಶತಮಾನ ಕಾಲ ರಾಜ್ಯವಾಳಿದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ವಾತಾಪಿ ಇವರ ರಾಜಧಾನಿ. ವರಾಹ ಇವರ ಲಾಂಛನ. ಇಮ್ಮಡಿ ಪುಲಕೇಶಿ ಇವನು ಚಾಳುಕ್ಯ ವಂಶದ ಶ್ರೇಷ್ಠ ಅರಸ. ಪರಾಕ್ರಮಿಯಾಗಿದ್ದ ಈತನು ರಾಜ್ಯ ವಿಸ್ತರಣೆ ಮಾಡಲು ಅನೇಕ ಯುದ್ಧಗಳನ್ನು ಕೈಗೊಂಡಿದ್ದನು. ಕದಂಬರು ಮತ್ತು ಗಂಗರು ಪುಲಕೇಶಿಗೆ ಶರಣಾಗಿದ್ದರು. ಹರ್ಷವರ್ಧನನನ್ನು ಪುಲಕೇಶಿಯು ನರ್ಮದಾ ತೀರದಲ್ಲಿ ನಡೆದ ಯುದ್ಧದಲ್ಲಿ ಪರಾಜಯಗೊಳಿಸಿದ್ದು ಈತನ ಮಹಾಸಾಧನೆಯಾಗಿದೆ. ಕೋಸಲ ಮತ್ತು ಕಳಿಂಗ ದೇಶಗಳ ರಾಜರು ಪುಲಕೇಶಿಗೆ ಶರಣಾದರು. ದಕ್ಷಿಣ ಭಾರತದಲ್ಲಿ ಪಲ್ಲವರನ್ನು ಸೋಲಿಸಿದ್ದು ಕಾವೇರಿ ನದಿಯಾಚೆಯ ಚೋಳ, ಕೇರಳ, ಪಾಂಡ್ಯರನ್ನು ಒಲಿಸಿಕೊಂಡನು. 4 ದಿಕ್ಕುಗಳಲ್ಲಿಯೂ ವಿಜಯ ಸಾಧನೆ ಮಾಡಿದನು. ಚಾಲುಕ್ಯರ ವಾಸ್ತುಶಿಲ್ಪ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪಗಳು.
ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಮತ್ತು ನಾಗರಾಳ ಎಂಬಲ್ಲಿವೆ. ಐಹೊಳೆ ಮತ್ತು ಬಾದಾಮಿಯಲ್ಲಿ ಗುಹಾಲಯಗಳಿವೆ. ಐಹೊಳೆ ದೇವಾಲಯಗಳು ಸೂರ್ಯ, ಮೇಗುತಿ, ಕಾರ್ತಿಕೇಯ ಮತ್ತು ದುರ್ಗಾ ಪ್ರಮುಖವಾದವು. ಐಹೊಳೆಯನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎನ್ನುವರು. ಇಲ್ಲಿ ನಟರಾಜ, ವಿಷ್ಣುವಿನ ಶಿಲ್ಪಗಳಿವೆ. ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯವಿದೆ. ಗಾತ್ರದಲ್ಲಿ ದೊಡ್ಡದಾಗಿದೆ. ಇದು ವಿಶ್ವ ಪರಂಪರೆಗೆ ಸೇರಿದೆ. ಕಾಂಚಿಯ ಪಲ್ಲವರು ಭಾರತದ ಪ್ರಸಿದ್ಧ ರಾಜವಂಶ. ತಮಿಳುನಾಡಿನ ಕಾಂಚಿಯು ಪಲ್ಲವರ ರಾಜಧಾನಿ. ಸುಮಾರು 300 ವರ್ಷ ಆಳ್ವಿಕೆ ನಡೆಸಿದರು. ನರಸಿಂಹವರ್ಮ ಇವನು ಪಲ್ಲವರ ಅರಸರಲ್ಲಿಯೇ ಶ್ರೇಷ್ಠ. ಮಹಾಮಲ್ಲ ಎಂಬುದು ಇವನ ಬಿರುದು. ಚಾಳುಕ್ಯ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿ ಗೆದ್ದು ವಿಜಯ ಸಂಕೇತವಾಗಿ ವಾತಾಪಿಕೊಂಡ ಎಂಬ ಬಿರುದು ಧರಿಸಿದರು. ಪಲ್ಲವರ ಕೊಡುಗೆ. ಶಿಲ್ಪಕಲೆಗೆ ಪಲ್ಲವರು ನೀಡಿದ ಕೊಡುಗೆ ಅಮೂಲ್ಯವಾಗಿದೆ. ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ 8 ಏಕಶಿಲಾ ರಥಗಳಿವೆ ಹಾಗೂ ಗಂಗಾವತರಣ ಎಂಬ ಉಪ್ಪು ಶಿಲ್ಪ ಇದೆ. ಪಲ್ಲವರು ದೊಡ್ಡ ಗಾತ್ರದ ದೇವಾಲಯಗಳನ್ನು ಕಟ್ಟಿಸಿದರು. ಅವುಗಳಲ್ಲಿ ಮಹಾಬಲಿಪುರದ ಶಿವ ದೇವಾಲಯ ಮತ್ತು ಕಾಂಚಿಯ ಕೈಲಾಸನಾಥ ಹಾಗೂ ವೈಕುಂಠ ಪೆರುಮಾಳ್ ದೇವಾಲಯಗಳು ಪ್ರಸಿದ್ಧವಾಗಿವೆ.